ಕ್ಲಾಸ್ ಹೀರೋ ಪೃಥ್ವಿ ಅಂಬಾರ್ ಮಾಸ್ ಹೀರೋ ಆದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಚೌಕಿದಾರ್ ಸಿನಿಮಾ ನೋಡ್ಲೇಬೇಕಾಗತ್ತೆ. ಈ ವರ್ಷ 2025 ಪೃಥ್ವಿ ಅಂಬರ್ ಬಾಳಲ್ಲಿ ಮತ್ತೊಂದು ಸಕ್ಸಸ್ ಸಿಗುವಂತಹ ಎಲ್ಲ ಸೂಚನೆ ಚೌಕಿದಾರ್ ಸಿನಿಮಾದಲ್ಲಿ ಕಾಣುತ್ತೆ. ಸದ್ಯಕ್ಕೆ ಮಕರ ಸಂಕ್ರಾಂತಿಯ ಸಂಭ್ರಮಕ್ಕೆ ಪೃಥ್ವಿ ಅಂಬರ್ ಪದೇ ಪದೇ ನಮಗೆ ಸಿಗ್ತಾ ಇದ್ದಾರೆ. ಸೊ ಇವತ್ತು ಕೂಡ ಸಿಕ್ಕಿದ್ದಾರೆ, ಅವರಿಗೆ ವಿಶ್ ಮಾಡೋಣ. ಮೊದಲಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಪವರ್ ಸಿಕ್ಕಿದಾಗ ನನಗೆ ಪವರ್ ಸಿಕ್ದಂಗೆ ಅನಿಸುತ್ತೆ ಯಾವಾಗಲೂ. ಸೊ ಒಂದ್ ಕಡೆ ಮಕರ ಸಂಕ್ರಾಂತಿಯ ಸಂಭ್ರಮ, ಇನ್ನೊಂದು ಕಡೆ ಚೌಕಿದಾರ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಒಂದ್ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ. ಹೇಗನ್ಸುತ್ತೆ ನಿಮಗೆ ಟೀಸರ್ ನೋಡಿದಾಗ? ರೆಸ್ಪಾನ್ಸ್ ಹೆಂಗ್ ಬರಕ್ ಶುರುವಾಯ್ತು ಅಂತ? ತುಂಬ ಖುಷಿ ಇದೆ. ನನ್ನನ್ನೊಂದು ಬೇರೆ ರೀತಿಯಲ್ಲಿ ನಮ್ಮ ನಿರ್ದೇಶಕರು ತೋರಿಸಿರೋದ್ರಿಂದ ಭಾಳಷ್ಟು ಜನ ತೀರಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ರು. ಆ್ಯಂಡ್ ಯೂಶ್ವಲಿ ನಾನು ಮಾಡಿರುವಂಥ ಜಾನರ್ಗಿಂತ ಈ ಜಾನರ್ ತೀರಾ ಡಿಫ್ರೆಂಟ್ ಆಗಿರೋದ್ರಿಂದ, ಆ್ಯಂಡ್ ಸ್ಪೆಷಲಿ ಈ ಟೀಸರಲ್ಲಿ ನೀವು ನೋಟಿಸ್ ಮಾಡಿದ್ರೆ ಎಲ್ಲರೂ ಬಾರಿ ತೀರಾ ಡಿಫ್ರೆಂಟಾಗಿ ಕಾಣಿಸ್ತಾರೆ, ಯೂಶ್ವಲಾಗಿ ಕಾಣಿಸುವಂಥ ರೀತಿಯಲ್ಲಿ ಇಲ್ಲ. ಸೊ ಹಾಗಾಗಿ ಎಲ್ಲ ಕಡೆಯಿಂದ ಒಳ್ಳೆ ವಿಶಸ್ಗಳು ಬರ್ತಾ ಇದೆ, ಚೆನ್ನಾಗಿದೆ ಅಂತಿದ್ದಾರೆ. ಸೊ ರಿಯಲಿ ಹ್ಯಾಪಿ ಆ್ಯಂಡ್ ವೆರಿ ಕ್ಯೂರಿಯಸ್. ಅಂದರೆ ನೆಕ್ಸ್ಟ್ ಮುಂದೆ ಹೋಗಿ ಸಿನಿಮಾ ರಿಲೀಸ್ ಆದಾಗ ಹೇಗೆ ರಿಯಾಕ್ಷನ್ ಇರ್ಬೋದು ಜನರದು ಅಂತ. ಸಿನಿಮಾ ಟು ಸಿನಿಮಾ ನಿಮ್ದು ಚೇಂಜ್ ಆಗ್ತಾನೆ ಇರುತ್ತೆ ಪಾತ್ರವರ್ಗ. ಬಟ್ ಕ್ಲಾಸ್ ಹೀರೋ ಆಗಿದ್ದಂಥ ಪೃಥ್ವಿ ಮಾಸ್ ಹೀರೋ ಆದಾಗ ಎಷ್ಟು ಚಾಲೆಂಜಸ್ಗಳಿತ್ತು, ಅಥವಾ ಅದನ್ನ ಬದಲಾವಣೆ ನಿಮ್ಮಲ್ಲಿ ನೀವು ಮಾಡಿಕೊಂಡಾಗ ಎಷ್ಟು ಅದು ಖುಷಿ ಕೊಡ್ತು ಅಂತ ಹೇಳಿ? ಕ್ಲಾಸ್ ಅಂದರೆ ಎಷ್ಟನೇ ಕ್ಲಾಸ್? 10ನೇ ಕ್ಲಾಸ್? ಇಲ್ಲ, ನಾನು ಪರ್ಟಿಕ್ಯುಲರ್ಲಿ ನಾನು ಯಾವುದೇ ಒಂದು ಈ ಥರದ ಒಂದು ಪರಿಮಿತಿಗೆ ಸೇರಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಯೂಶ್ವಲಿ ಚೇಂಜ್ ಮಾಡ್ತಾ ಇದ್ದೀನಿ. ಅಂದರೆ ಬಟ್ ದಿಯಾ ಆದಮೇಲೆ ಅದೇ ಥರದ ಪಾತ್ರಗಳು ಬಂದಿರೋದ್ರಿಂದ ನಿಮ್ಗೆ ಹಾಗೆ ಅನಿಸ್ಬೋದು. ನಾನು ಇದಕ್ಕಿಂತ ಪ್ರೀವಿಯಸ್ ಮತ್ಸ್ಯಗಂಧ ಅನ್ನೋದು ಸಿನಿಮಾ ಮಾಡಿದೆ, ಅದ್ರಲ್ಲಿ ಕಾಪ್ ಪ್ಲೇ ಮಾಡಿದ್ದೆ. ಆ್ಯಂಡ್ ತುಳುವಲ್ಲಿ ಬೇರೆ ಬೇರೆ ಜಾನರ್ ನಾನು ಟ್ರೈ ಮಾಡಿದ್ದೆ. ಈಗ ಮುಂದೆ ಹೋಗಿ ಕೂಡ ಬೇರೆ ಬೇರೆ ರೀತಿಯ ಜಾನರೇ ಟ್ರೈ ಮಾಡೋದು. ಸೊ ಇದೇ ಒಂದು ಕ್ಯಾಟಗರಿಗೆ ಸೇರಬೇಕು ಅನ್ನೋದು ಇಲ್ಲ. ಬಟ್ ಆಬ್ವಿಯಸ್ಲಿ ಚೌಕಿದಾರಲ್ಲಿ ತೀರಾ ಒಂದು ಬೇರೆ ಡಿಫ್ರೆಂಟ್ ಶೇಡ್ ನನಗೆ ನಿರ್ದೇಶಕರು ಕೊಟ್ಟಿದ್ದಾರೆ. ಆಲ್ರೆಡಿ 3 ಶೇಡ್ ಇದೆ ಇದರಲ್ಲಿ. ಆ್ಯಂಡ್ ಕೆಲವೊಂದು ಟೈಪ್ ಆಫ್ ಲುಕ್ಕಲ್ಲಿ ನಾನು ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಕ್ಯಾಮ್ರಾ ಫೇಸ್ ಮಾಡಿರುವಂಥದ್ದು. ಸೊ ಹಾಗಾಗಿ ತೀರಾ ಕ್ಯೂರಿಯಸ್ ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತ. ನಾನು ಶೇವ್ ಮಾಡಿ ಯಾವತ್ತೂ ಕೂಡ ಕ್ಯಾಮ್ರಾ ಫೇಸೇ ಮಾಡಿಲ್ಲ. ತೀರಾ ಭಯ ಇತ್ತು ನನಗೆ ಹೇಗೆ ಕಾಣಿಸ್ತೀನಿ ಅಂತ. ಬಟ್ ಅದೆಲ್ಲ ಈ ಸಿನಿಮಾದಲ್ಲಿ ಬ್ರೇಕ್ ಆಗಿದೆ. ಆಲ್ ಥ್ಯಾಂಕ್ಸ್ ಟು ಚಂದ್ರಶೇಖರ್ ಬಂಡ್ಯಪ್ಪ ಸರ್. ನನಗೆ ಆ ಒಂದು ಕಾನ್ಫಿಡೆನ್ಸ್ ಕೊಟ್ಟರು, ಸೇಯಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ. ಸೊ 3 ಕಾಲಘಟ್ಟ ಪ್ಲೇ ಮಾಡಿದ್ದೀನಿ. ತುಂಬ ಯಂಗ್ ಪ್ಲೇ ಮಾಡಿದ್ದೀನಿ, ಆ್ಯಂಡ್ ಒಂದು ಕಾಲೇಜ್ ರೋಲ್ ಪ್ಲೇ ಮಾಡಿದ್ದೀನಿ, ಆಮೇಲೆ ವರ್ಕಿಂಗ್ ಪ್ರೊಫೆಷ್ನಲ್ ರೋಲ್ ಪ್ಲೇ ಮಾಡಿದ್ದೀನಿ. ಸೊ ಹಾಗಾಗಿ ಖುಷಿ ಇದೆ. ಬೇರೆ ಬೇರೆ ಒಂದು ಶೇಡಲ್ಲಿ ಕಾಣಿಸ್ಕೊಳ್ಳುವಂಥ ಅವಕಾಶ ಆ್ಯಕ್ಟ್ರಿಗೆ ಕಡಿಮೆ ಸಿಗೋದು. ಯೂಶ್ವಲಿ ಒಂದು ಅಥವಾ 2 ಇರುತ್ತೆ, ಇದರಲ್ಲಿ 3 ಲುಕ್ ಇದೆ. ಆ್ಯಂಡ್ ಬೇರೆ ಬೇರೆ ಟೆಂಪರ್ಮೆಂಟ್ ಇದೆ, ಟ್ರಾನ್ಸ್ಫಾರ್ಮೇಷನ್ ಇದೆ. ಸೊ ಅದೆಲ್ಲ ಈ ಸಿನಿಮಾದಲ್ಲಿ ಇರೋದ್ರಿಂದ ಭಾಳ ಖುಷಿ ಇದೆ. ಆ್ಯಂಡ್ ಕೆಲವೊಂದು ತೀರಾ ಚಾಲೆಂಜಿಂಗ್ ಸೀನ್ಸ್ಗಳು ಈಗ ಆ್ಯಕ್ಟರ್ಸ್ಗೆ ಇರುತ್ತಲ್ಲ, ಇದೊಂದು ತೀರಾ ಚಾಲೆಂಜಿಂಗ್, ಈ ಪೋರ್ಷನ್ ತುಂಬ ಚಾಲೆಂಜಿಂಗ್ ಅಂತ. ಈ ಸಿನಿಮಾದಲ್ಲಿ ಕಡಿಮೆ ಒಂದೊಂದು 3ರಿಂದ 4 ಸನ್ನಿವೇಶದಲ್ಲಿ ತೀರಾ ಚಾಲೆಂಜಿಂಗ್ ಕೆಲಸನ ಮಾಡಿದ್ದೀನಿ ನಾನು. ಅದನ್ನು ಮಾಡಿಸಿದ್ದಾರೆ ಚಂದ್ರಶೇಖರ್ ಬಂಡ್ಯಪ್ಪ ಸರ್ ಅವರು. ಸೊ ಅವರು ಯೂಶ್ವಲಿ ಬಿಲೀವ್ ಮಾಡೋದೇ ಅದು, ಅಂದರೆ ಆಡಿಯನ್ಸಿಗೆ ಶಾಕ್ ಕೊಡುವಂಥ ವಿಚಾರದಲ್ಲಿ ಸ್ವಲ್ಪ ಅವರು ತುಂಬ ಬಿಲೀವ್ ಮಾಡ್ತಾರೆ. ಸೊ ಅದು ಇದರಲ್ಲಿ ಆಗಿದೆ. ಸೊ ಖುಷಿ ಇದೆ. ನಾವು ಫಸ್ಟ್ ಲುಕ್ ಪೋಸ್ಟರ್ ನೋಡ್ಬೇಕಿದ್ರೇನೆ ಒಂಥರ ರಗ್ಗಡ್ ಲುಕ್ ಎದ್ದು ಕಾಣುತ್ತೆ ಪೃಥ್ವಿದು. ಯಾವತ್ತೂ ಕೂಡ ಯಾವ ಸಿನಿಮಾದಲ್ಲೂ ಇಂತಹ ಒಂದು ರಗ್ಗಡ್ ಲುಕ್ ಅನ್ನ ಪೃಥ್ವಿಯನ್ನು ನಾನು ಕಂಡಿಲ್ಲ. ಬಟ್ ಎಲ್ಲೋ ನೋಡಿದಾಗ ಸಿಕ್ಕಾಪಟ್ಟೆ ಬ್ಲಡ್ ಶೇಡ್ ಇದೆ ಅಂತ ಅನಿಸುತ್ತೆ. ಇದೆಯೋ ಇಲ್ವೋ? ಇದೆ, ನೀವು ನೋಡಿದ್ರಲ್ಲ ಈಗ ಸ್ನಾನ ಇದೆ ರಕ್ತದಲ್ಲಿ. ಅಂದರೆ ಎಲ್ಲೂ ಬ್ಲಡ್ ಶೇಡ್ ಅನ್ನೋದಕ್ಕಿಂತ ಸುಮ್ಮನೆ ಬ್ಲಡ್ ಶೇಡ್ ಬೇಕು ಅಥವಾ ವಾಯ್ಲೆನ್ಸ್ ಬೇಕು ಅಂತ ಸಿನಿಮಾದಲ್ಲಿ ತೋರಿಸುವಂಥದ್ದು ಏನು ಮಾಡಿಲ್ಲ. ಸಿನಿಮಾದ ಕಥೆಯ ಒಂದು ರಿಕ್ವೈರ್ಮೆಂಟ್ ಆ ರೀತಿ ಇದೆ. ಇಲ್ಲಿ ಈ ಪೋರ್ಷನಲ್ಲಿ ಒಂದಷ್ಟು ವಾಯ್ಲೆನ್ಸ್ ಬೇಕು ಅಂತ ಅಂದಾಗ ಮಾತ್ರ ಅಲ್ಲಿ ವಾಯ್ಲೆನ್ಸ್ ಬರುತ್ತೆ. ಅದು ಬಿಟ್ಟು ಇಟ್ ಈಸ್ ಅ ಪ್ರಾಪರ್ ಫ್ಯಾಮಿಲಿ ಡ್ರಾಮಾನೇ. ಒಂದು ಒಳ್ಳೆ ಫ್ಯಾಮಿಲಿ ಬಗ್ಗೆ, ಪ್ಯಾರೆಂಟಿಂಗ್ ಬಗ್ಗೆ ಒಂದು ತುಂಬ ಸ್ಟ್ರಾಂಗ್ ಮೆಸೇಜ್ ಚೌಕಿದಾರ್ ಸಿನಿಮಾ ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಸ್ಪೆಷಲಿ ಬಂಡ್ಯಪ್ಪ ಸರ್ ಅವರು ಒಂದು ಆಬ್ವಿಯಸ್ಲಿ ಒಳ್ಳೆ ನಿರ್ದೇಶಕರು, ನಿಮ್ಗೆ ಗೊತ್ತು. ಅವರ ಫಿಲ್ಮೋಗ್ರಫಿ ನೋಡಿರ್ಬೋದು. ಅದ್ರ ಜೊತೆ ಈಸ್ ಅ ವೆರಿ ಗುಡ್ ರೈಟರ್. ಅಂದರೆ ತುಂಬ ಸೂಕ್ಷ್ಮ ಸಂವೇದನೆ ಅಂತಾರಲ್ಲ, ತುಂಬ ಕಂಪ್ಯಾಷನ್ ಇರುವಂತಹ ವ್ಯಕ್ತಿ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ತುಂಬ ಮೈನ್ಯೂಟ್
ಡೀಟೇಲ್ಸ್ಗಳನ್ನು ಅಂದರೆ ಫ್ಯಾಮಿಲಿ ಇಮೋಷನ್ಸ್ ಆಗಿರಲಿ ಅಥವಾ ಒಬ್ಬ ಇಂಡಿವಿಜುವಲ್ನ ಒಂದು ಅವನ ಲೈಫಲ್ಲಿ ಬರುವಂತಹ ವೇರಿಯೇಷನ್ಸ್ ಎಲ್ಲ ಆಗಿರಲಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಮೈನ್ಯೂಟ್ ಆಗಿ ತುಂಬ ಸೆನ್ಸಿಬಲ್ ಆಗಿ ಬರೆದಿದ್ದಾರೆ. ಅದು ಈ ಸಿನಿಮಾದಲ್ಲಿ ಹೈಲೈಟ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಡೈರೆಕ್ಟರ್ ಆಗ್ಲೇ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಈ ಕೋಳಿ ಟಗರುಗಳನ್ನ ಕಡಿಯೋ ಪ್ಲೇಸು ಮನುಷ್ಯನ ಕಡಿಯೋ ಪ್ಲೇಸ್ ಆದಾಗ ಏನಾಗುತ್ತೆ ಅನ್ನುವಂಥದ್ದು ಈ ಕಥೆಯಲ್ಲಿ ಒಂದು ತೋರಿಸ್ಕೊಟ್ಟಿದ್ದಾರೆ ಅಂತ. ಬಟ್ ಆಕ್ಚುಲಿ ಆ ಶೂಟಿಂಗ್ ಮಾಡಬೇಕಾದ್ರೆ ಆ ಕಥೆಯನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಿಮ್ಗೆ ಏನು ಫೀಲ್ ಕೊಡ್ತಾ ಇತ್ತು ಅಂತ ಹೇಳಿ? ಇಲ್ಲ, ಇದು ನಾನು ಯೂಶ್ವಲಿ ಬಿಲೀವ್ ಮಾಡೋದೇನಂತ ಹೇಳಿದ್ರೆ ಯಾವುದೇ ಒಂದು ಕತೆ ಯಾವುದೇ ಒಂದು ಸಿನಿಮಾ ಆಗಿರಲಿ ಅದು ಆಡಿಯನ್ಸಲ್ಲಿ ಒಂದು ಒಳ್ಳೆಯ ಒಂದು ಕನ್ಸ್ಟ್ರಕ್ಟಿವ್ ಬದಲಾವಣೆಯನ್ನು ಮಾಡಬೇಕು ಅನ್ನೋದು ನನ್ನ ನಂಬಿಕೆ. ಬಿಕಾಸ್ ಸುಮ್ಮನೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನಾವು ಯಾವುದೇ ಒಂದು ವಿಷಯ ಮಾಡಿದ್ರೆ ಅದು ಎಂಟರ್ಟೈನ್ಮೆಂಟ್ ಅಷ್ಟೇ ಸಿಗುತ್ತೆ, ಮುಗಿಯುತ್ತೆ ಅಲ್ಲಿಗೆ. ಬಟ್ ಅದರಿಂದ ಏನಾದರೂ ಒಂದು ವ್ಯಾಲ್ಯೂ ಆ್ಯಡ್ ಆಗಬೇಕು ಅಂತ ಹೇಳಿದ್ರೆ ಕಥೆಯಲ್ಲಿ ಏನಾದರೂ ಸತ್ವ ಇರಬೇಕು. ಸೊ ಈ ಕಥೆಯಲ್ಲಿ ಸರ್ ಮಾಡಿರುವಂತಹ ಕತೆ ಡಿಸೈನ್ ಮಾಡಿರುವಂಥ ರೀತಿ ಏನಿದೆಯೋ ಅದು 100% ಆಡಿಯನ್ಸಿಗೆ ಒಂದು 4-5 ಸನ್ನಿವೇಶದಲ್ಲಿ ಡೈರೆಕ್ಟ್ ಒಂದು ಅಂದರೆ ಮುಖಕ್ಕೆ ಹೊಡೆದಂಗೆ ಹೇಳಿದ್ರು ಅಂತ ಅನ್ನೋ ಥರ ಡೈರೆಕ್ಟ್ ಮೆಸೇಜ್ ಕೊಡುತ್ತೆ ಆಡಿಯನ್ಸಿಗೆ. ಅಂದರೆ ಒಂದು ಹೇಗಿರಬೇಕು ಹೇಗಿರಬಾರ್ದು ಅನ್ನೋದ್ರ ವಿಷಯದಲ್ಲಿ ಅಥವಾ ಫ್ಯಾಮಿಲಿ ವ್ಯಾಲ್ಯೂಸ್ ವಿಚಾರದಲ್ಲಿ ಆಗಿರಲಿ ಅದನ್ನೆಲ್ಲ ಡೈರೆಕ್ಟಾಗಿ ಹೇಳುತ್ತೆ. ಯೂಶ್ವಲಿ ಉಪೇಂದ್ರ ಸರ್ ಅವರ ಸಿನಿಮಾಗಳಲ್ಲಿ ಕೆಲವೊಂದು ಪಾಯಿಂಟ್ಗಳು ಅಂದರೆ ಹೌದಲ್ವಾ ಅಂತ ಅನ್ನೋ ಫೀಲ್ ಇದೆಯಲ್ಲ, ಆ ಒಂದು ಫೀಲ್ ಈ ಸಿನಿಮಾ ಎಂಟರ್ಟೈನ್ಮೆಂಟ್ ಜೊತೆಗೆ ಕೊಡುತ್ತೆ. ಸೊ ಅದು ನನಗೆ ಈ ಅವರ ಬಂಡೆಪ್ಪ ಸರ್ ಅವರ ರೈಟಿಂಗಲ್ಲಿ ತುಂಬ ಇಷ್ಟ ಆಗಿರುವಂಥ ವಿಚಾರ. ಚೌಕಿದಾರ್ ಅಂದರೆ ಒಂದು ಕಾಯುವಂಥ ವ್ಯಕ್ತಿ, ಅದನ್ನು ಊರನ್ನಾಗಿರ್ಬೋದು ಮನೆಯನ್ನಾಗಿರ್ಬೋದು ಎಲ್ಲೂ ಆಗಿರ್ಬೋದು. ಚೌಕಿದಾರ್ ಅನ್ನುವ ಸಿನಿಮಾದಲ್ಲಿ ನೀವು ಯಾರನ್ನ ಕಾಯ್ತೀರಾ, ಯಾವ ಕಾರಣಕ್ಕೋಸ್ಕರ ಕಾಯ್ತೀರಾ, ಏನು ಆ ಒಂದು ಇನ್ಸಿಡೆಂಟ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ? ನೀವು ಕತೆ ಕೇಳ್ತಾ ಇದ್ದೀರ ನಾನು ಸಿನಿಮಾದಲ್ಲಿ ಬೇಸಿಕಲಿ ಇಲ್ಲ ಅಂದರೆ ಪ್ರತಿ ಫ್ಯಾಮಿಲಿಗೆ ಯಾರಾದರೂ ಎಲ್ಲರೂ ಚೌಕಿದಾರ್ ಆಗ್ತಾರೆ ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ ಅನ್ನೋದು ನಮ್ಮ ಬೇಸಿಕ್ ಥೀಮ್. ಅಂದರೆ ಫ್ಯಾಮಿಲಿ ಅಂದ ಮೇಲೆ ಯಾರೂ ಬಿಟ್ಕೊಡಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸೊ ಒಂದೊಂದು ಸನ್ನಿವೇಶದಲ್ಲಿ ಒಬ್ಬೊಬ್ಬರು ಯಾವತ್ತಾದರೂ ಚೌಕಿದಾರ ಆಗಿರ್ತಾರೆ ಫ್ಯಾಮಿಲಿಗೆ ಅನ್ನೋದೇ ನಮ್ಮ ಸಿನಿಮಾದ ಒಂದು ತಿರುಳು ಅಂತ ಹೇಳ್ಬೋದು, ಕಂಟೆಂಟ್ ಅಂತ ಹೇಳ್ಬೋದು. ಅದು ತುಂಬ ಕಾರಣ ಇರ್ಬೋದಲ್ಲ. ಇಲ್ಲ, ಬೇಸಿಕಲಿ ಪ್ಯಾರೆಂಟಿಂಗ್ ಬಗ್ಗೆ ಅಂದರೆ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಈ ಸಿನಿಮಾ ಕೊಡುತ್ತೆ. ಆ್ಯಂಡ್ ಚೌಕಿದಾರ್ ನೀವು ಹೇಳಿದಾಗೆ ಕಾಯೋದ್ರ ಬಗ್ಗೆ ಅಥವಾ ಒಂದು ರಕ್ಷಣೆಯ ಒಂದು ಬಗ್ಗೆ ಅರ್ಥ ಸೂಚಿಸ್ತದೆ ನಮಗೆ. ಸೊ ಸಿನಿಮಾದಲ್ಲೂ ಆ ಥರ ಇದೆ, ಯಾರು ರಕ್ಷಿಸ್ತಾರೆ ಹೇಗೆ ರಕ್ಷಿಸ್ತಾರೆ ಅನ್ನೋದು ಸಿನಿಮಾ ರಿಲೀಸ್ ಆದಮೇಲೆ ನೀವು ನೋಡಬೇಕು. 92 ದಿವಸದ ಶೆಡ್ಯೂಲಲ್ಲಿ ಕೊನೇ ದಿನ ನೀವು ಕಣ್ಣೀರು ಹಾಕ್ತಿರಂತೆ. ಸೊ ಶೂಟಿಂಗ್ ಮುಗಿಸ್ಬೇಕಾದ್ರೆ ಒಂದು ಕಣ್ಣಲ್ಲಿ ಎಮೋಷನ್ ಇರುತ್ತೆ. ಸೊ ಆ ಎಮೋಷನ್ ಯಾಕೆ ಹೊರಗಡೆ ಬಂತು ಪೃಥ್ವಿಗೆ? ಇಲ್ಲ, ಯಾವುದೇ ಒಂದು ಕೆಲಸ ನೀವು ಸಾರ್ಥಕವಾಗಿ ಮುಗಿಸಿದಾಗ ಒಂದು ರೀತಿಯ ಖುಷಿ ಇರುತ್ತೆ ಎಲ್ರಿಗೂ. ಸೊ ಹಾಗಾಗಿ ತುಂಬ ಖುಷಿ ಇತ್ತು. ಆಬ್ವಿಯಸ್ಲಿ ಒಂದು ಒಳ್ಳೆಯ ಮೆಸೇಜ್ ಕೊಡುವಂಥ ಒಂದು ಒಳ್ಳೆಯ ಎಂಟರ್ಟೈನ್ ಮಾಡುವಂಥ ಆ್ಯಂಡ್ ಸ್ಪೆಷಲಿ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಒಂದಷ್ಟು ಕ್ಷೇತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡುವಂಥ ಅವಕಾಶ ಈ ಸಿನಿಮಾ ಕೊಟ್ಟಿದೆ. ಆ್ಯಂಡ್ ಎಲ್ಲರೂ ಅವರವರ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಯಿ ಕುಮಾರ್ ಸರ್ ಸ್ಪೆಷಲಿ 50 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಈ ಸಿನಿಮಾದಲ್ಲಿ ಅವ್ರದ್ದೇನೋ 2ನೇ 3ನೇ ಸಿನಿಮಾ ಅನ್ನೋ ಥರ ಅಷ್ಟು ಎಫರ್ಟ್ ಹಾಕಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ನಿಜವಾಗ್ಲೂ ಅವರು ನಮ್ಮಂಥ ಆ್ಯಕ್ಟರ್ಸ್ಗೆ ತೀರಾ ಇನ್ಸ್ಪೈರಿಂಗ್ ಅಂತ ಹೇಳ್ತೀನಿ. ಬಿಕಾಸ್ ಅವರು ಪ್ರತಿ ಸೀನ್ ಮೊದಲು ಬಹಳ ರಿಸರ್ಚ್ ಮಾಡೋರು, ಹೇಗೆ ಮಾಡೋಣ ಅಂತ ಯೋಚನೆ ಮಾಡೋರು. ವಾಕಿಂಗ್ ಸ್ಟೈಲ್ ಆಗಿರಲಿ, ಅವ್ರು ಮಾತಾಡುವಂಥ ಶೈಲಿ ಆಗಿರಲಿ, ಅವರ ಮುಖದ ಹಾವಭಾವ ಆಗಿರಲಿ, ಎಲ್ಲದ್ರ ಬಗ್ಗೆ ಗಮನ ಇಟ್ಟು ಅಂದರೆ ಅಷ್ಟು ಮುತುವರ್ಜಿಯಿಂದ ಆ್ಯಕ್ಟ್ ಮಾಡ್ತಾ ಇದ್ದಾಗ ಬಿಕಾಸ್ 50 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ತುಂಬ ಈಸಿಯಾಗಿ ಮಾಡಿಬಿಡ್ತಾರೆ ಎಲ್ಲರೂ. ಬಟ್ ಇವರು ಆ ಥರ ತಗೊಳ್ಳೋದೆ ಅಂದರೆ ಫಾರ್ ಗ್ರ್ಯಾಂಟೆಡ್ ಅನ್ನುವಂಥ ವಿಷಯವೇ ಇಲ್ಲ. ಸೊ ಅದು ಪ್ರಾಯಶಃ ನನಗೆ ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ತುಂಬ ಇನ್ಸ್ಪೈರಿಂಗ್ ಇತ್ತು. ಆ್ಯಂಡ್ ಧನ್ಯ ಅವರು ಕೂಡ ಅಷ್ಟೇ, ತೀರಾ ಬೇರೆ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ಅವರು ಆಡಿಯನ್ಸಿಗೆ ಕೊಡ್ತಾರೆ. ಯೂಶ್ವಲ್ ಅವರು ಬೇರೆ ಪಾತ್ರಗಳು ಮಾಡಿರೋದಕ್ಕಿಂತ ಇದರಲ್ಲಿ ತೀರಾ ಎಫರ್ಟ್ ಹಾಕ್ಬಿಟ್ಟು, ಅಂದರೆ ನೀವು ಟೀಸರಲ್ಲಿ ನೋಡಿರ್ಬೋದು, ಅವರ ಲುಕ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಸೇಯಿಂಗ್ ಇವ್ರು ಧನ್ಯನಾ ಅಂತ ಅನಿಸುತ್ತೆ. ಆ ಲೆವೆಲ್ಗೆ ಕನ್ವಿಕ್ಷನ್ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಸೊ ಅದೆಲ್ಲ ಗಣನೆಗೆ ತಗೊಂಡ್ಮೇಲೆ ಒಂದು ಲಾಸ್ಟ್ ಸಿನಿಮಾ ಮುಗಿದಾಗ ಒಂದು ಫ್ಯಾಮಿಲಿ ಅಲ್ಲ ನಾವೆಲ್ಲರೂ ಕೂಡ ಶೂಟ್ ಮಾಡುವಾಗ ಹಂಗೆ ಆಗುತ್ತೆ. ನೀವೇ ಊರ ಹತ್ರ ಒಂದು 21 ಡೇ ಅಥವಾ 30 ಡೇಸ್ ಪ್ಲಸ್ ನೀವು ಜರ್ನಿ ಮಾಡ್ತೀರಾ ಅಂತ ಹೇಳಿದ್ರೆ ಆ ಜರ್ನಿ ಇನ್ನೇನು ಮುಗಿತಾ ಇದೆ ಅಂತ ಹೇಳುವಾಗ ಎಲ್ಲರೂ ಕೂಡ ಇಮೋಷ್ನಲ್ ಆಗ್ತಾರೆ. ದಿಯಾ ಆದಮೇಲೆ ಒಂದೇ ಜಾನರ್ನ ಕಥೆಯನ್ನ ಪೃಥ್ವಿ ಅಂಬರ್ ಒಪ್ಕೊತಾ ಇದ್ರು. ಬಟ್ ಚೌಕಿದಾರ್ ಆದಮೇಲೆ
ಒಂದಿಷ್ಟು ಡೈರೆಕ್ಟರ್ಗಳಿಗೆ ಪೃಥ್ವಿ ಪರಿಚಯ ಆಗ್ತಾರೆ ಅನ್ಸುತ್ತೆ, ಯಾಕಂದ್ರೆ ಮಾಸ್ ಹೀರೋ ಅಂದ ತಕ್ಷಣ ಬೇರೆ ಸ್ಟಾರ್ಸ್ಗಳೇ ಕಣ್ಣಿಗೆ ಕಾಣ್ತಾ ಇದ್ರು, ಬಟ್ ಅದಕ್ಕೆ ಇನ್ನು ಮುಂದೆ ಪೃಥ್ವಿನೂ ಆ್ಯಡ್ ಆನ್ ಆಗ್ತಾರೆ ಅಂತ ಅನಿಸುತ್ತಾ? ಡೆಫಿನೆಟ್ಲಿ ಅಂದರೆ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಆಬ್ವಿಯಸ್ಲಿ ಚಂದ್ರಶೇಖರ್ ಬಂಡ್ಯಪ್ಪ ಸರ್ ಒಂದು ನುರಿತ ಎಕ್ಸ್ಪೀರಿಯನ್ಸ್ ಇರುವಂತಹ ಅದ್ಭುತ ಡೈರೆಕ್ಟರ್ ಆಗಿರೋದ್ರಿಂದ ಯಾವಾಗಲೂ ನಮ್ಮಂಥ ಆ್ಯಕ್ಟರ್ಸ್, ನ್ಯೂ ಕಮಿಂಗ್ ಆ್ಯಕ್ಟರ್ಸ್ ಅಂಥ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದಾಗ ಅದು ಆಲ್ವೇಸ್ ಆ್ಯಡೆಡ್ ಅಡ್ವಾಂಟೇಜ್ ಫಾರ್ ಅನ್ ಆ್ಯಕ್ಟರ್. ಸೊ ಹಾಗಾಗಿ ನನ್ನ ಇನ್ನೊಂದು ಶೇಡ್ ಖಂಡಿತವಾಗ್ಲೂ ಒಂದಷ್ಟು ಜನರಿಗೆ ಕಾಣಿಸ್ಬೋದು. ಆ್ಯಂಡ್ ಈ ಥರದ ಪಾತ್ರಗಳಿಗೆ ಅಥವಾ ಆ್ಯಕ್ಷನ್ ಓರಿಯೆಂಟೆಡ್ ಪಾತ್ರಗಳಿಗೆ ನನ್ನನ್ನು ಸೆಲೆಕ್ಟ್ ಮಾಡ್ಬೋದು ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಎಂಡ್ ಆಫ್ ದಿ ಡೇ ಸಿನಿಮಾ ವರ್ಕ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ನಂಬಿಕೆ ಕೂಡ ಇದೆ, 100% ವರ್ಕ್ ಆಗುತ್ತೆ. ರಥಾವರ ಸೂಪರ್ ಡೂಪರ್ ಆಗಿರುವಂಥ ಚಿತ್ರ. ತಾರಕಾಸುರ ಸಿನಿಮಾ ಕೂಡ ಅವರು ಸ್ಟಾರ್ ಜೊತೆನೆ ಕೈ ಜೋಡಿಸಿರೋರು. ಅಂಥವರು ಇದೀಗ ಚೌಕಿದಾರ ಅನ್ನೋ ಸಿನಿಮಾದ ಮೂಲಕ ನಿಮಗೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ಫಸ್ಟ್ ನೀವು ಸಿನಿಮಾ ಮಾಡಬೇಕು ಅಂದಾಗ ನೀವು ಒಪ್ಕೊಳ್ಳೋಕ್ಕೆ ರೀಸನ್ ಏನು? ನಿಮ್ಮ ಹತ್ರ ಅಪ್ರೋಚ್ ಆದಾಗ ನೀವು ಯಾವ ರೀಸನಿಗೋಸ್ಕರ ನಾನು ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅನಿಸಿತ್ತು? ಡೆಫಿನೆಟ್ಲಿ ಸ್ಟೋರಿ. ನಾನು ಯಾವಾಗಲೂ ಈ ಥರ ವೆನೆವರ್ ಇಟ್ ಈಸ್ ಲೈಕ್ ಈ ಪರ್ಸನ್ ಅಥವಾ ಆ ಪರ್ಸನ್ ಅನ್ನೋದು ನಾನು ನೋಡೋದೇ ಇಲ್ಲ. ಆ ಥರದ ತುಂಬ ಕಥೆಗಳನ್ನು ನಾನು ಇಲ್ಲಿ ಮಾಡಿದ್ದೀನಿ. ಬಟ್ ಇವರ ರೈಟಿಂಗ್ ಮೇಯ್ನ್ಲಿ ಈ ಕಥೆಯ ಒಂದು ಇಂಟೆಂಟ್ ಏನಿದೆ ಅಂದರೆ ಈ ಕಥೆ ಅವರು ಸ್ಟೋರಿ ನರೇಟ್ ಮಾಡಿದಾಗ ಓವರಾಲ್ ಆಗಿ ಒಂದು ಕಥೆ ಒಂದು ಮಾತನ್ನು ಹೇಳುತ್ತೆ, ಒಂದು ಮೆಸೇಜನ್ನು ಕೊಡುತ್ತೆ. ಸೊ ಆ ಮೆಸೇಜ್ ತುಂಬ ಸ್ಟ್ರಾಂಗ್ ಇತ್ತು ಆ್ಯಂಡ್ ವೆರಿ ವೆರಿ ಎಫೆಕ್ಟಿವ್ ಇತ್ತು ಅಂತ ಅನಿಸ್ತು ನನಗೆ. ಸೊ ಡೆಫಿನೆಟ್ಲಿ ಸ್ಟೋರಿ. ಆ್ಯಂಡ್ ಅದ್ರ ಜೊತೆ ಒಬ್ಬ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದಾಗ ನಿಮ್ಗೊಂದು ಅಡ್ವಾಂಟೇಜ್ ಏನಿರುತ್ತೆ ಅಂತ ಹೇಳಿದ್ರೆ, ಏನೂ ಟೆನ್ಷನ್ ಇಲ್ಲದೆ ನೀವು ಕೆಲಸ ಮಾಡ್ಬೋದು. ಅಂದರೆ ನೀವೇ ಯೋಚನೆ ಮಾಡುವಂಥ ಅವಶ್ಯಕತೆನೇ ಇರಲ್ಲ. ಸೊ ಅವರಿಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರುತ್ತೆ ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ, ಯಾವ ರೀತಿ ಏನು ಗ್ರಾಫ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ನನಗೆ ತುಂಬ ಈಸಿ ಆಯಿತು ಕೆಲಸ ಮಾಡೋದು. ಅಂದರೆ ಅವರೇ ಹೇಳ್ತಾಯಿದ್ರು, ಈ ರೀತಿ ಎಕ್ಸ್ಪ್ರೆಷನ್ ಬೇಕು ನನಗೆ, ಈ ರೀತಿಯ ಗ್ರಾಫ್ ಬೇಕು, ಈ ರೀತಿಯ ಡೈಲಾಗ್ ಬೇಕು ಅಂತ. ಸೊ ನನ್ನ ಸೆಟ್ಟಿಗೆ ಬರ್ತಾಯಿದೆ ಆರಾಮ್ಸೆ. ಸೊ ಈ ಸಿನಿಮಾದಲ್ಲಿ ಏನೇ ನಾನು ಆ್ಯಕ್ಟ್ ಮಾಡಿದ್ರು ಆ್ಯಂಡ್ ಅದೇನಾದರೂ ಜನರಿಗೆ ಇಷ್ಟ ಆದರೆ ಫುಲ್ ಆ್ಯಂಡ್ ಫುಲ್ ಕ್ರೆಡಿಟ್ ಹೋಗಬೇಕಾಗಿರೋದು ಚಂದ್ರಶೇಖರ್ ಬಂಡ್ಯಪ್ಪ ಸರ್ಗೆ. ಸರ್, ನೀವಾಗಲೇ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರಿ ಸಾಯಿ ಕುಮಾರ್ ಅವರು 50 ಸಿನಿಮಾ ಜಾಸ್ತಿ ಮಾಡಿದ್ದಾರೆ. 50 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನೀವೇ ಹೇಳಿದ್ರೆ ಒಂದು 3-4 ಸಿನಿಮಾ ಮಾಡಿದ ಥರ ಇತ್ತು ಅವರ ಒಂದು ಪರ್ಫಾರ್ಮೆನ್ಸ್ ಅಂತ. ಬಟ್ ಒಂದು ಸ್ಪೆಷಲ್ ರೋಲಲ್ಲಿ ಈ ಸಿನಿಮಾದಲ್ಲಿ ಅವ್ರು ಕಾಣಿಸ್ಕೊತಾ ಇದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಜೊತೆ ಆ್ಯಕ್ಟ್ ಮಾಡೋದಾಗಿರ್ಬೋದು ಅಥವಾ ಅವರನ್ನ ಫೇಸ್ ಮಾಡೋದಾಗಿರ್ಬೋದು, ಎಷ್ಟು ಚಾಲೆಂಜಸ್ ಅನಿಸ್ತು. ಇದರ ಜೊತೆಗೆ ವಿಲನ್ ಆಗಿ ಧರ್ಮ ಅವರು ಇದರಲ್ಲಿ ಕಾಣಿಸ್ತಾರೆ. ಅವರು ವೆಯ್ಟ್ ಕೂಡ ಗೇನ್ ಮಾಡಿರೋದಾಗಿರ್ಬೋದು, ಅವರ ಒಂದು ಡೈಲಾಗ್ಗಳಾಗಿರ್ಬೋದು ತುಂಬ ವಿಭಿನ್ನವಾಗಿದೆ ಅಂತ ಕೇಳಲ್ಪಟ್ಟೆ. ಸೊ ಅವರಿಬ್ಬರನ್ನ ಯಾವ ರೀತಿ ಫೇಸ್ ಮಾಡ್ತೀರಾ, ಜೊತೆಗೆ ಅವ್ರ ಜೊತೆಗಿನ ಜರ್ನಿ ಹೇಗಿತ್ತು ಅಂತ? ಇಲ್ಲ, 3-4 ಸಿನಿಮಾ ಥರ ಪರ್ಫಾರ್ಮೆನ್ಸ್ ಅಲ್ಲ, 3-4 ಸಿನಿಮಾ ಥರ ಅವರ ಪ್ರಿಪ್ರೇಷನ್ ನಾನು ಹೇಳಿದ್ದು. ಅಂದರೆ ಯೂಶ್ವಲಿ 50 years ಆಫ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಅಂದರೆ ಫಾರ್ ಗ್ರಾಂಟೆಡ್ ತಗೋಬೋದು, ಈಸಿ ನಾನು ಮಾಡಿಬಿಡ್ತೀನಿ ಅನ್ನೋ ಒಂದು ಆ್ಯಟಿಟ್ಯೂಡ್ ಇರುತ್ತಲ್ಲ, ಅದು ಇರಲೇ ಇಲ್ಲ. ಅಂದರೆ ಅವರು ನ್ಯೂ ಕಮರ್ ಅನ್ನೋ ಥರ ಅಷ್ಟು ಎಂಥೂಸಿಯಾಸಮ್ ಈಗಲೂ ಇಟ್ಕೊಂಡಿದ್ದಾರೆ, ಅಷ್ಟೇ ಶ್ರದ್ಧಾ ಭಕ್ತಿ. ಅದು ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ತೀರಾ ಇನ್ಸ್ಪೈರಿಂಗ್. ಅದು ಅಂದರೆ ಕೆಲಸವನ್ನು ಎಷ್ಟು ಸೀರಿಯಸ್ ಆಗಿ ತಗೋಬೇಕು, ಅದರ ಹಿಂದೆ ಎಷ್ಟು ಭಕ್ತಿ ಇರಬೇಕು ಅನ್ನೋದಕ್ಕೆ ಯೂಶ್ವಲಿ ಪ್ರೀಚ್ ಮಾಡ್ತಾರಲ್ಲ ಎಲ್ಲರೂ, ಭಾಷಣದಲ್ಲಿ ಹೇಳ್ತಾರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ರಿಯಲ್ ಲೈಫಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದಿರಲ್ಲ. ಸೊ ಇವರು ಹಾಗೆ ತೋರಿಸೋದು, ನನಗೇನು ಅವ್ರು ಗೈಡ್ ಮಾಡಿಲ್ಲ. ಥ್ರೂಔಟಾಗಿ ನಾನು ತುಂಬ ದಿನ ಅವ್ರ ಜೊತೆ ಶೂಟ್ ಮಾಡಿದ್ರು ಕೂಡ ಹಿಂಗೆ ಮಾಡು ಹಂಗೆ ಮಾಡು ಅಂತ ಏನೂ ಹೇಳಲಿಲ್ಲ. ಬಟ್ ಅವ್ರು ಮಾಡೋ ರೀತಿ ನೋಡಿನೇ ನಾನು ಕಲಿಯುವಂಥದ್ದು ಭಾಳಷ್ಟು ಇತ್ತು. ಆ್ಯಂಡ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಧರ್ಮ ಸರ್ ಕೂಡ ಅಷ್ಟೇ ತೀರಾ ಡಿಫ್ರೆಂಟಾಗಿ ಕಾಣಿಸ್ತಾರೆ. ಅವ್ರನ್ನ ನೀವು ಬೇರೆ ಸಿನಿಮಾದಲ್ಲಿ ನೋಡೋದಕ್ಕೂ ಈ ಚೌಕಿದಾರಲ್ಲಿ ನೋಡೋಕ್ಕೂ ತೀರಾ ವೆಯ್ಟ್ ಎಲ್ಲ ಇನ್ಕ್ರೀಸ್ ಮಾಡಿ ಏನೋ ಒಂದು, ಅಂದರೆ ವಿಲನ್ ಅಂದಮೇಲೆ ಆಬ್ವಿಯಸ್ಲಿ ಅದಕ್ಕೆ ಅದರದ್ದೇ ಆದ ಒಂದು ಗತ್ತು ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅವ್ರ ಜೊತೆ ಇನ್ನೊಬ್ಬರು ಅರ್ಜುನ್ ಅಂತ ಇದ್ದರು, ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ನನ್ನ ಜೊತೆ ಇನ್ನೊಬ್ಬರು ಆ್ಯಕ್ಟರ್, ನನ್ನ ಫ್ರೆಂಡ್ ಆಗಿ DK ದಿಲೀಪ್ ಅಂತ ಆ್ಯಕ್ಟ್ ಮಾಡಿದ್ದಾರೆ. ಈಸ್ ಆಲ್ಸೋ ವಂಡರ್ಫುಲ್ ಆ್ಯಕ್ಟರ್. ಸೊ ಎಲ್ಲರೂ ಈ ಸಿನಿಮಾದಲ್ಲಿ ಒಂಥರ ತೀರಾ ಚೇಂಜ್ ಅವರು. ಅದು ನಿರ್ದೇಶಕರ ಒಂದು ಶೈಲಿ ಅಂತ ಹೇಳ್ತೀನಿ, ಬಟ್ ಅವರ ಇಂಟೆನ್ಷನ್ ಅಂತ ಹೇಳ್ತೀನಿ. ಬಿಕಾಸ್ ಅವ್ರು ಯೂಶ್ವಲಿ ಏನಾದರೂ ಒಂದು ಹೊಸ್ತು ಮಾಡೋಣ ಅಂದರೆ ಔಟ್ ಆಫ್ ದ ಬಾಕ್ಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆ್ಯಕ್ಟಿಂಗ್ ವಿಷಯದಲ್ಲೂ ಕೂಡ ಅವರ ಅಪ್ರೋಚ್ ಯಾವಾಗಲೂ ಕೂಡ ಅಂದರೆ ಯೂಶ್ವಲ್ ಥರ ಬೇಡ, ಬೇರೆ ಥರ ಮಾಡಿ ಅಂತಲೇ ಥ್ರೂ ಔಟ್ ಸಿನಿಮಾ ಆ ಒಂದು ಇಂಟೆಂಟ್ ಅವರಲ್ಲಿತ್ತು. ಸೊ ಅದು ನಂಗೆ ಭಾಳ ಖುಷಿ ಆಯಿತು. ಯೂಶ್ವಲ್ ಮಾಡೋದೇನೆ ಮಾಡಿದ್ರೆ ಆಬ್ವಿಯಸ್ಲಿ ನೋಡೋರಿಗೂ ಕೂಡ ಅಂಥದ್ದೇನು ಫ್ರೆಶ್ನೆಸ್ ಕಾಣಿಸಲ್ಲ, ಅಥವಾ ಮಜಾ ಇರಲ್ಲ. ಸೊ ಈ ಸಿನಿಮಾದಲ್ಲಿ ಆ ಒಂದು ಇಂಟೆನ್ಷನ್ ನನಗೆ ಭಾಳ ಇಷ್ಟ ಆಯಿತು. ಧನ್ಯ ರಾಮ್ಕುಮಾರ್ ಅವ್ರ ಜೊತೆ ನಿಮ್ಮದು ಫಸ್ಟ್ ಕೆಮಿಸ್ಟ್ರಿ, ಫಸ್ಟ್ ಸಿನಿಮಾ, ಅವ್ರ ಜೊತೆಗಿನ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವ್ರ ಜೊತೆ ಕೆಮಿಸ್ಟ್ರಿ ಯಾವ ಥರ ವರ್ಕೌಟ್ ಆಯಿತು ಅಂತ ಹೇಳಿ?
ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ನಾನು ಅವ್ರ ಜೊತೆ ಫಸ್ಟ್ ನಾನು ಪಾತ್ರ ಮಾಡ್ತಾ ಇರೋದು. ಈ ಪಾತ್ರಕ್ಕೆ ಧನ್ಯಾ ಅವರು ನನಗೆ ಖುಷಿಯಾಗಿದೆ, ಅವ್ರ ಬಗ್ಗೆ ಖುಷಿಯಾಗಿದೆ ಏನಪ್ಪ ಅಂತ ಹೇಳಿದ್ರೆ, ಯೂಶ್ವಲಿ ಅವ್ರ ಬಗ್ಗೆನೇ ಮರ್ತು ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಅಂದರೆ ನೀವು ಅವ್ರನ್ನ ಪ್ರೀವಿಯಸ್ ಸಿನಿಮಾದಲ್ಲಿ ನೋಡೋದಕ್ಕೂ ಅಥವಾ ಅವರು ರಿಯಲ್ ಲೈಫಲ್ಲಿ ನೋಡೋದಕ್ಕೂ ಈ ಸಿನಿಮಾದಲ್ಲಿ ನೋಡೋದಕ್ಕೂ ಜಗಜಾಂತರ ವ್ಯತ್ಯಾಸ ಇದೆ. ನಾನು ಒಂದು ದಿವಸ ಶೂಟಿಗೆ ಹೋದಾಗ ಅವರು ಅಂದರೆ ಕೆಲಸ ಮಾಡೋ ಎಲ್ಲ ಸೀಕ್ವೆನ್ಸ್ ನಡೀತಾ ಇತ್ತು. ನಾನು ಹಿಂಗೆ ಒಬ್ಸರ್ವ್ ಮಾಡಿದಾಗ ನೋಡಿದೆ, ಲಿಟ್ರಲಿ ಎಷ್ಟೋ ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಥರ ಮನೆ ಕೆಲಸ ಮಾಡೋದ್ರಲ್ಲಿ ಅನ್ನೋ ಥರ ಬಾಡಿ ಲ್ಯಾಂಗ್ವೇಜಲ್ಲಿ ಇಟ್ಟು ಅವ್ರು ಪರ್ಫಾರ್ಮ್ ಮಾಡಿದ್ರು. ನಾನು ಆವಾಗಲೇ ಹೇಳಿದೆ ಸಖತ ಮಾಡಿದ್ರಿ ನೀವು ಅಂತ. ಸೊ ಅದು ಇಂಪಾರ್ಟೆಂಟ್ ಅಲ್ವಾ ಫಾರ್ ಅನ್ ಆ್ಯಕ್ಟರ್. ಪಾತ್ರ ಮಾಡೋವಾಗ ಅವ್ರು ಮರೆಯೋದು ತುಂಬ ದೊಡ್ಡ ಟಾಸ್ಕ್, ಅದು ಕಷ್ಟ ಇದೆ, ಅದು ಅಷ್ಟು ಸುಲಭ ಇಲ್ಲ. ಸೊ ಅದನ್ನು ಈ ಸಿನಿಮಾದಲ್ಲಿ ಅವರು ಸಖತ ಮಾಡಿದ್ದಾರೆ. ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದೀನಿ ನಾನು ವರ್ಕ್ ಮಾಡೋದು. ಒಂದು ಒಳ್ಳೆ ಎನ್ವೈರ್ಮೆಂಟನ್ನು ಸೃಷ್ಟಿ ಮಾಡಿದ್ರು ಸೆಟ್ಟಲ್ಲಿ. ಸೊ ಅದು ಹಾಗಾಗಿ ಭಾಳ ಖುಷಿ ಇದೆ. ಇನ್ನು ಮಾಸ್ ಅಂದ ತಕ್ಷಣ ನಿಮಗೆ ಡ್ಯಾನ್ಸ್ ಅಂದರೆ ಲೀಲಾಜಾಲವಾಗಿ ಮಾಡಿಬಿಡ್ತೀರಾ. ಮಾಸ್ ಅಂದ ತಕ್ಷಣ ಅದಕ್ಕೆ ಏನಾದರೂ ಟ್ರೈನ್ ತಗೊಂಡಿರೋದು ಅಥವಾ ಡ್ಯೂಪ್ ಏನಾದರೂ ಬಳಸಿದ್ದೀರಾ ಹೇಗೆ, ಅಥವಾ ನ್ಯಾಚುರಲ್ ಆಗಿ ಮಾಡಿದ್ದೀರಾ? ಬೇಸಿಕಲಿ ನಾನು ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಿದ್ದೆ ಮಾರ್ಷಲ್ ಆರ್ಟ್ಸಿಂದ. ನಾನು ಎಲ್ಲ ರೀತಿಯ ಸ್ಟಂಟ್ಸ್ ಮಾಡ್ತೀನಿ. ಅಂದರೆ ದಿಯಾ ಸಿನಿಮಾದಲ್ಲಿ ಆ ಥರ ಪಾತ್ರ ಇದ್ದಿದ್ದರಿಂದ ಪ್ರಾಯಶಃ ಎಲ್ಲರೂ ಕೂಡ ಆ ಒಂದು ಇಮೇಜ್ಗೆ ಇದಾಗಿರ್ಬೋದು. ಬಟ್ ಆ್ಯಕ್ಚುಲಿ ನನ್ನ ಈಗ ಫಾರ್ ಅನ್ ಆ್ಯಕ್ಟರ್ ಒಂದಷ್ಟು ಪೊಟೆನ್ಷಿಯಲ್ ಇರುತ್ತೆ. ಸೊ ಆ್ಯಕ್ಷನ್ ರಿಮೇನ್ಸ್ ದ ಫಸ್ಟ್ ಪೊಟೆನ್ಷಿಯಲ್ ವಿಚ್ ಐ ಹ್ಯಾವ್. ಡ್ಯಾನ್ಸ್ ಆಗಿರಲಿ ಮಿಕ್ಕಿದ್ದೆಲ್ಲ ಆಮೇಲೆ. ಬೇಸಿಕಲಿ ಐ ಆಮ್ ರಿಲಿ ಗುಡ್ ಎಟ್ ಆ್ಯಕ್ಷನ್. ಸೊ ಹಾಗಾಗಿ ಟ್ರೈನಿಂಗ್ ಆಬ್ವಿಯಸ್ಲಿ ನಾನು ಈ ಸಿನಿಮಾದಲ್ಲಿ ನನಗೆ ವೆಯ್ಟ್ ಲಾಸ್ ಮಾಡೋದಿತ್ತು. ಸೊ ಹಾಗಾಗಿ ವೆಯ್ಟ್ ಲಾಸಿಗೆ ತುಂಬ ಟ್ರೈನ್ ಮಾಡ್ತಿದ್ದೆ. ಬಟ್ ಆ್ಯಕ್ಷನ್ ಮೊದಲಿಂದ ನನಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಈ ಸಿನಿಮಾದಲ್ಲಿ ಮತ್ತೆ ನಾನು ಆ್ಯಕ್ಷನ್ ಕಡೆಗೆ ಒಲವು ತೋರಿಸಿ ಒಂದಷ್ಟು ಜನ ನನ್ನ ಫ್ರೆಂಡ್ಸೇ ಇದ್ದಾರೆ ಭಾಳಷ್ಟು ಜನ ಈ ಫೀಲ್ಡಲ್ಲಿ. ಸೊ ಅವ್ರ ಜೊತೆ ಮತ್ತೆ ಸೇರಿಕೊಂಡು ಇನ್ನಷ್ಟು ಬ್ರಷ್ ಅಪ್ ಮಾಡಿದ್ದು ಇದೆ ಹಾಗೆ. ಸೊ 2025 ನಿಮ್ಮ ಪಾಲಿಗೆ ಬಿಗ್ ಹಿಟ್ ಅನ್ಸುತ್ತೆ, ಯಾಕಂದರೆ ಫೆಬ್ರವರಿಯಲ್ಲಿ ಒಂದು ಸಿನಿಮಾ ಬರ್ತಾ ಇದೆ. ಸೊ ಈ ಸಿನಿಮಾ ಯಾವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಈ ಇಯರಲ್ಲಿ ಬರ್ಬೋದಾ ಹೇಗೆ ಅಂತ? ಶುಭ ಶೀಘ್ರಂ. ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಇವಾಗ ನಡೀತಾ ಇದೆ. ಆ್ಯಂಡ್ ಚಂದ್ರಶೇಖರ್ ಬಂಡ್ಯಪ್ಪ ಸರ್ ಬೀಯಿಂಗ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಎಲ್ಲನೂ ಸ್ಪೀಡಪ್ ಆಗಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆದಷ್ಟು ಬೇಗ ಬರುತ್ತೆ. ಗೋನಂ ಗಗನಂ Feb 14th ರಿಲೀಸ್ ಆದಮೇಲೆ ಒಂದಷ್ಟು ದಿನದಲ್ಲಿ ಈ ಸಿನಿಮಾ 100% ತೆರೆಗೆ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಆಲ್ ದಿ ಬೆಸ್ಟ್ ಪೃಥ್ವಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ, ಪೃಥ್ವಿ ಚೌಕಿದಾರ್ ಸಿನಿಮಾದಲ್ಲಿ ಯಾವ ರೀತಿ ಅಭಿನಯಿಸಿದ್ದಾರೆ, ಅವರ ಅನುಭವ ಹೇಗಿತ್ತು, ಅವರು ಮಾಸ್ ಸಿನಿಮಾ ಅಂದ ತಕ್ಷಣ ಏನೆಲ್ಲ ಅವರು ತಲೆಯಲ್ಲಿ ಇಟ್ಕೊಂಡು ಅದನ್ನು ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರೇ ಹೇಳಿದರು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಭವ, ಟಿವಿ ಬೆಂಗಳೂರು.